ನಮಸ್ಕಾರ. ಶ್ರೀಮತೆ ರಾಮಾನುಜಾಯ ನಮಃ. ಮಹಾಭಾರತ ಅಂದ ತಕ್ಷಣ ನಮಗೆಲ್ಲ ಜ್ಞಾಪಕ ಬರುವಂಥ ಹೆಸರು ಯಾವುದು? ಶ್ರೀಕೃಷ್ಣ, ಅರ್ಜುನ, ದುರ್ಯೋಧನ, ಕರ್ಣ ಇತ್ಯಾದಿಗಳು. ಇವತ್ತು ನಾನು ಇನ್ನೊಬ್ಬರ ಕತೆ ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀನಿ. ಈತ ಇಲ್ಲದಿದ್ದರೆ ಅರ್ಜುನನ ಸಂಹಾರ ಯಾವಾಗಲೂ ಆಗೋಗ್ತಾ ಇತ್ತು ಅಂತ ಹೇಳಿ ಕಥೆಯಲ್ಲಿ ಹೇಳ್ತಾರೆ. ಯಾರಿವರು? ಇವರು ಭೀಮ ಹಾಗೂ ಹಿಡಂಬಿಯ ಮಗನಾದ ಘಟೋತ್ಕಚ. ಈತ ಅರ್ಧ ಮಾನವ ಹಾಗೂ ಅರ್ಧ ರಾಕ್ಷಸ ಗುಣವುಳ್ಳಂತಹ ಮನುಷ್ಯನಾಗಿದ್ದ. ಈತನಿಗೆ ಒಂದು ವಿಶೇಷವಾದಂಥ ಶಕ್ತಿ ಇತ್ತು. ತನ್ನ ಸ್ವರೂಪವನ್ನು ಎಷ್ಟು ಚಿಕ್ಕದು ಬೇಕಾದ್ರೂ ಮಾಡ್ಕೊಬೋದಾಗಿತ್ತು, ಎಷ್ಟು ದೊಡ್ಡದು ಬೇಕಂದ್ರೂ ಮಾಡ್ಕೊಬೋದಾಗಿತ್ತು. ಈತ ಪಾಂಡವರ ಪರವಾಗಿ ಕೌರವರ ವಿರುದ್ಧ ಫೈಟ್ ಮಾಡ್ತಾ ಇದ್ದಾಗ ಒಂದು ದಿವಸ ಸಾಯಂಕಾಲ ಆಗುತ್ತೆ. ಸಾಯಂಕಾಲ ಆಗ್ತಾ ಆಗ್ತಾ ಇವನ ಪವರ್ ದುಪ್ಪಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇವನಿದ್ದಂಥ ವರ ಅದು. ಇದನ್ನು ನೋಡಿದಂತಹ ದುರ್ಯೋಧನ ಅವತ್ತಿನ ದಿವಸ ಏನೇ ಮಾಡಿದ್ರೂ ಕೂಡ ಘಟೋತ್ಕಚನ ಸ್ಟಾಪ್ ಮಾಡೋಕ್ಕೆ ಅವನ ಕೈಲಿ ಆಗ್ತಾ ಇರಲಿಲ್ಲ. ಅಷ್ಟು ರೌದ್ರಾತ್ತವನ್ನು ತಾಳಿ ಸಿಕ್ತಂಥ ಬೆಟ್ಟಗಳನ್ನೆಲ್ಲ ಕೌರವರ ಮೇಲೆ ಎಸೆದು ತುಂಬ ಜನನ ನಾಶ ಮಾಡ್ತಿದ್ದ ಘಟೋತ್ಕಚ. ತಕ್ಷಣ ದುರ್ಯೋಧನ ಹೋಗಿ ಕರ್ಣನ ಹತ್ರ ಕೇಳ್ತಾನೆ, ಕರ್ಣ, ನಿನ್ನಲ್ಲಿರುವಂತಹ ವಾಸವಿ ಅಸ್ತ್ರ ಮಾತ್ರ ಘಟೋತ್ಕಚನ ಸ್ಟಾಪ್ ಮಾಡ್ಬೋದು, ದಯವಿಟ್ಟು ಈ ಅಸ್ತ್ರವನ್ನು ಬಿಡು ಅಂತ. ಆ ಕರ್ಣ ಹೇಳ್ತಾನೆ, ಈ ಅಸ್ತ್ರ ನಾನು ಒನ್ ಟೈಮ್ ಮಾತ್ರ ಪ್ರಯೋಗ ಮಾಡೋಕ್ಕಾಗತ್ತೆ, ಅರ್ಜುನನಿಗೋಸ್ಕರನೇ ಇದನ್ನು ಇಟ್ಟಿದ್ದೀನಿ, ಯಾಕಂದರೆ ಇದನ್ನು ಬಿಟ್ಟರೆ ಅರ್ಜುನನ ಸಂಹಾರ ಮಾಡೋಕ್ಕೆ ನನ್ನ ಹತ್ರ ಇನ್ಯಾ ಅಸ್ತ್ರನೂ ಇಲ್ಲ. ಆದರೆ ಅವತ್ತಿನ ಸಿಚುವೇಶನ್ ಹೇಗಿತ್ತು ಅಂದರೆ, ಘಟೋತ್ಕಚನ ನಿಲ್ಲಿಸಬೇಕು ಅಂದರೆ ಈ ಅಸ್ತ್ರನ ಪ್ರಯೋಗ ಮಾಡಲೇಬೇಕಾಗಿತ್ತು. ದುರ್ಯೋಧನನ ಮಾತು ಕೇಳಿ ಕರ್ಣನು ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಘಟೋತ್ಕಚನು ಹಲವಾರು ಪಟ್ಟು ಹೆಚ್ಚು ಮಾಡಿಕೊಂಡು ಸಾಯುವಂಥ ಸಿಚುವೇಶನ್ನಲ್ಲಿ ನಗ್ತಾ ನಗ್ತಾ ಕೌರವರ ಪಡೆಯ ಮೇಲೆ ಬಿದ್ದು ಆ ಕ್ಷಣದಲ್ಲೂ ಕೂಡ ತುಂಬ ಜನ ಕೌರವರ ಪಡೆಯನ್ನು ನಾಶ ಮಾಡ್ತಾನೆ. ಇದನ್ನು ನೋಡಿದಂತಹ ಶ್ರೀಕೃಷ್ಣ ಅರ್ಜುನ ಹತ್ರ ಹೇಳ್ತಾನೆ, ಅರ್ಜುನ, ಯಾರಾದರೂ ನಿನ್ನ ಹತ್ರ ಬಂದು ನಿನ್ನ ಕಾಪಾಡಿದವ್ರು ಯಾರು ಅಂದರೆ ನೀನು ಹೇಳಬೇಕಾದಂಥ ಹೆಸರು ಘಟೋತ್ಕಚ. ಇವತ್ತು ಘಟೋತ್ಕಚ ಆ ಬಿಲ್ಲನ್ನು ತಗೊಂಡಿರಲಿಲ್ಲ ಅಂದಿದ್ರೆ ಆ ಬಿಲ್ಲು ನಿನಗೆ ಬರ್ತಿತ್ತು, ಯುದ್ಧ ಬೇರೆ ಥರನೇ ಆಗ್ತಿತ್ತು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ. ಇದನ್ನು ಅರ್ಥ ಮಾಡ್ಕೊಬೇಕಾಗಿರೋದು ಏನು ನಾವು ಅಂದರೆ, ನಮಗೆ ನಾವೇನು ಸ್ವಾರ್ಥ, ಇವಾಗಿರೋ ಸಿಚುವೇಶನ್ ನಮಗೇನು ಬೇಕು ಅದನ್ನು ನಾವು ನೆರವೇರಿಸ್ಕೊಳಕ್ಕೆ ನಾವು ಏನು ಬೇಕಂದ್ರೂ ಮಾಡ್ತೀವಿ. ನನಗಿದು ಬೇಕು, ಬೇರೆಯವ್ರಿಗೇನಾಗತ್ತೆ ನನಗದು ಗೊತ್ತಿಲ್ಲ. ಘಟೋತ್ಕಚ ಆ ಥರ ಅವಾಗ ಥಿಂಕ್ ಮಾಡಿದಿದ್ರೆ ಯುದ್ಧನೇ ಬೇರೆ ಥರ ಹೋಗ್ತಿತ್ತು, ಪಾಂಡವರು ಸೋಲ್ತಿದ್ರು. ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇ, ನಮ್ಮಿಂದ ಧರ್ಮ ಉಳಿಯುತ್ತೆ ಅನ್ನೋ ಥರ ಇತ್ತು ಅಂದರೆ, ನಮ್ಮಿಂದ ಬೇರೆಯವ್ರಿಗೇನು ಉಪಕಾರ ಆಗತ್ತೆ ಅಂತ ಥರ ಇತ್ತು ಅಂದರೆ, ನಮ್ಮಲ್ಲಿ ಸ್ವಲ್ಪ ಬಿಟ್ಟು ಕೊಟ್ಟು ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಶ್ರೀಮತೆ ರಾಮಾನುಜಾಯ ನಮಃ.